ಕೇಳಿ ಬಾಳೆ ಮಾಡ್ಬೇಕು. ಮನ್ಯಾಗ ಹಿರಿಯರು ಏನಿರ್ತಾರಲ್ಲ ಅವ್ರನ್ನ ನೋಡಿ ಅವ್ರನ್ನ ನೋಡುದು, ಅವ್ರ ಬಿಹೇವು ಹೆಂಗೈತೆ ಅನ್ನೋದು. ಬರೀ ಅವ್ರನ್ನ ನೋಡಿದ್ರೆ ಸಾಕು, ನಾವು ಬದುಕುವ ದಾರಿಯನ್ನು ಕಲಿಸ್ತದ ಹಿರಿಯರ್ದು. ಅವ್ರನ್ನೇನು ಕೇಳಬೇಡಿ, ಅವ್ರು ಹೆಂಗ ಬದುಕ್ಯಾರ ನೋಡಿ ಹಂಗ ಬದುಕಿಬಿಟ್ರ ಜಗತ್ತಿನೊಳಗೆ ಯಾವ ವಿಶ್ವವಿದ್ಯಾನಿಲಯನೂ ಕಲಿಸಂಗಿಲ್ರಿ. ಮನ್ಯಾಗ ಹಿರಿಯರು ಅವ್ವ ಅಪ್ಪ ಕಲಿಸಿದ್ದು. ವಿಶ್ವವಿದ್ಯಾನಿಲಯ, ಹೈಸ್ಕೂಲ್, ಕಾಲೇಜುಗಳು ನಿಮಗ ಏನ್ ಕಲಿಸ್ತಾವಂದ್ರ ಅಕ್ಷರ ಜ್ಞಾನವನ್ನು ಕಲಿಸ್ತಾವ. ಆದ್ರ ಮನ್ಯಾಗಿರ್ತಕ್ಕಂಥ ಅವ್ವ ಅಪ್ಪ ನಿಮಗೆ ಬದುಕಾಕ ಕಲಿಸ್ತಾರಪ್ಪ. ಹಿಂಗ ಬದುಕಬೇಕು. ಯಾರ ಹಸಿ ತಪ್ಪಲ ಮೇಲೆ ಕಾಲಿಡಬಾರದು, ಯಾರ ರೊಕ್ಕ ಮುಣಗಿಸ್ಕೋಬಾರದು. ಊರಾಗ ಯಾವ ಹೆಣ್ಣು ಮಗಳನ್ನು ಕಣ್ಣು ಎತ್ತಿ ಕಾಮ ದೃಷ್ಟಿಯಿಂದ ನೋಡಬಾರದು. ಶಾಲೆಗೆ ಹೇಳ್ತಾರ ನೀವು? ಶಾಲೆಗೆ ಹೇಳುದೇನ? ಬಯಾಲಜಿ, ಮ್ಯಾಥ್ಸ, ಇಂಜಿನಿಯರಿಂಗ ಅವನ್ನ ಹೇಳ್ಕೊತ ಹೋಗ್ತಾರ. ಆದ್ರೆ ಮನ್ಯಾಗಿರ್ತಕ್ಕಂಥ ಏನು ತಂದೆ ತಾಯಿಗಳದಾರಲ್ಲ ಅವ್ರೇನು ಕಲಿಸ್ತಾರಂದ್ರೆ ನಿಮಗೆ ಬದುಕನ್ನು ಕಟ್ಟಿಕೊಳ್ಳುವ ಕಲೆಯನ್ನು ಕಲಿಸ್ತಾರೆ. ಯಾರಿಗೆ ಹೆಂಗೆ ಮಾತಾಡ್ಬೇಕು, ತಾಯಿಗೆ ಹೆಂಗೆ ಮಾತಾಡ್ಬೇಕು, ಹೆಂಡತಿಗೆ ಹೆಂಗೆ ಮಾತಾಡ್ಬೇಕು. ಶಾಲೆ ಕಲಿಸಂಗಿಲ್ಲ ಇದನ್ನು. ಹೆಂಡತಿಗೆ ಮಾತಾಡೋ ಮಾತು ತಾಯಿಗೆ ಮಾತಾಡಿದ್ರೆ ಅವನಂತ ನಾಲಾಯಕನೇ ಯಾರು ಅಲ್ಲ. ತಾಯಿಗೆ ಮಾತಾಡೋ ಮಾತು ಹೆಂಡತಿಗೆ ಮಾತಾಡಿದ್ರೆ ನಡೀತದ. ಆದ್ರೆ ಹೆಂಡತಿಗೆ ಮಾತನಾಡುವ ಮಾತನ್ನು ತಾಯಿಗೆ ಎಂದೂ ಮಾತನಾಡಬಾರ್ದು. ಹಂಗ ಮನ್ಯಾಗ ಹಿರಿಯರನ್ನ ಅವ್ರೇನಿರ್ತಾರಲ್ಲ ಅವರನ್ನು ನೋಡಿ ಬದುಕ ಕಲ್ಕೋ. ನಮ್ಮ ಈಗಿನ ಮಂದಿ ಅದಕ್ಕೆ ತರುಣ್ ಸಾಗರ್ಜಿ ಅಂತೇಳಿ ಜೈನ ಮುನಿ ಒಂದು ಮಾತು ಹೇಳ್ತಾ ನಾವು ಏನಂತಂದ್ರೆ, ಈಗಿನ ಮಂದೆಲ್ಲ ಏನು ತಿಳ್ಕೊಂಡು ಬಿಟ್ಟಾರಂದ್ರ ಮನ್ಯಾಗಿರ್ತಕ್ಕಂಥ 70-80 ವರ್ಷದ ವಯೋವೃದ್ಧ ತಂದೆ ತಾಯಿಗಳೇನದಾರಲ್ಲ ಅವರು ಯೂಸ್ಲೆಸ್, ಎದಕ್ಕೂ ಉಪಯೋಗ ಇಲ್ಲ ಅವು. ಅವ್ರು ಹೆಂಗಿದ್ದಂಗಂದ್ರೆ ಖಾಲಿ ಚೀಲ ಇದ್ದಂಗಂತ ತಿಳ್ಕೊಂಡಾರ ಈಗಿನ ಜನ, ಈಗಿನ ಹುಡುಗರು. ಏನಾರ ತಂದಿ ಒಂದು ಮಾತು ನಿನಗೆ ಒಳ್ಳೇದು ಹೇಳಕ್ ಬಂದ, ಏನಾರ ತಾಯಿ ಒಂದು ಮಾತು ನಿನಗೆ ಚಂದ ಹೇಳಕ್ ಬಂದ್ಲು, ಏನಂತ ಗೊತ್ತೇನ್ರಿ? ಏನ್ ತಿಳಿತದ ನಿನಗ? ಒಂದು ರೊಟ್ಟಿ ತಿಂದು ಮೂಲೆಗೆ ಸೋಮ್ಕೊಂಡಿರ್ತವ ಅಂತಾವ್ ಈಗಿನ ಮಂದಿ. ನಾವೆಲ್ಲ ಶಾನೆ ದೇವಳು ಎಲ್ಲ ಮಾಡ್ತೀವಿ ನಾವು, ಸೋಮ್ಕೊಂಡ್ರು ನೀವು. ಅವಾಗ ಅಪ್ಪಗ ಏನಾರ ಮಾತಾಡ್ತಾವ. ಯಾಕಂದ್ರ ಇವರು ಭಾಳ ದೊಡ್ಡ ಶಾಣ್ಯರಾಗಿ ಬಿಟ್ಟಾರ್ರಿ, ಭಾಳ ದೊಡ್ಡ ಶಾಣ್ಯರಾಗಿ ಬಿಟ್ಟಾರ. ಎಷ್ಟು ಶಾಣ್ಯರಾಗ್ಯಾರಂತಂದ್ರ 20 ವರ್ಷಕ್ಕೆ ಅವರು ಸಾಯ್ತಾರ, ಮುನಿನ ಒಳಗಲ್ ಮಾಡಿರ್ತಾರೆ. ಇಟ್ಟು ಶಾಣ್ಯರಾಗ್ಯಾರ ಅವ್ರು. ಯಾ ಮಗ ಮನ್ಯಾಗ ಅವ್ವ ಅಪ್ಪ ಹಾಕಿದ ಮಾರ್ಗದರ್ಶನದೊಳಗೆ ಅವರ ಮಾತಿನಂತೆ ನಡೀತಾನ, ಅವನ ಬದುಕು ಇಡೀ ಜಗತ್ತಿಗೆ ಒಳ್ಳೆಯ ಸಂದೇಶ ಆಗ್ತದೆ. ಅವರ ಮಾರ್ಗದೊಳಗೆ ನಡೆದ ಅಂತಂದ್ರೆ, ಯಾರು ತಂದೆ ತಾಯಿಗಳ ಮಾತನ್ನ ಧಿಕ್ಕರಿಸಿ ನಡೀತಾನ ಅವನಿಗೆ ಆಯುಷ್ಯ ಇಲ್ಲ, ಅವನಿಗೆ ಬದುಕಿಲ್ಲ. ಮನೆಯೊಳಗ ಆ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ನಡಿಬೇಕು. ನಾವು ತಿಳ್ಕೊಂಡಿರ್ತೀವಿ ಅವ್ರಂದ್ರ ಖಾಲಿ ಚೀಲಿದ್ದಂಗ, ಹಡದ ಅವ್ವ ಅಪ್ಪ ಅಂದ್ರ ಖಾಲಿ ಚೀಲಿದ್ದಂಗ ಅಂತ ತಿಳ್ಕೊತೀವಿ. ತಮ್ಮ ಮನ್ಯಾಗ ಏನು ಅವ್ವ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಮುತ್ತೆ ಆಗಿರ್ಬೋದು, ಆಯ್ ಆಗಿರ್ಬೋದು, ಅವ್ರೇನು 80-90 ವರ್ಷದ ವಯೋವೃದ್ಧ ತಂದೆ ತಾಯಿಗಳೇನದಾರಲ್ಲ ಅವ್ರ ಖಾಲಿ ಚೀಲ ಅಲ್ಲೋಯಪ್ಪ, ಅವ್ರ ಖಾಲಿ ಚೀಲ ಅಲ್ಲ, ಅವರು ನಿರಂತರ ತುಂಬಿದ ಚೀಲ. ಏನು ತುಂಬಿಕೊಂಡಾರಂತಂದ್ರ 70-80 ವರ್ಷದ ಈ ಸಂಸಾರದಲ್ಲಿರ್ತಕ್ಕಂಥ ಸುಖ ದುಃಖಗಳನ್ನ ಹೆಂಗ ಬದುಕಬೇಕನ್ನುವ ಕಲೆಯನ್ನ ತುಂಬಿಕೊಂಡಿರ್ತಕ್ಕಂಥ ತುಂಬಿದ ಚೀಲವು. ಈ ಸಂಸಾರದೊಳಗೆ ಹೆಂಗ ಪಾರಾಗಬೇಕು, ಈ ಸಂಸಾರದೊಳಗೆ ಹೆಂಗ ಬದುಕನ್ನು ಕಟ್ಕೋಬೇಕು, ಯಾರು ಕೂಡ ಹೆಂಗ ಮಾತಾಡಬೇಕು, ಯಾರು ಕೂಡ ಹೆಂಗ ಬದುಕಬೇಕು ಅನ್ನೋದನ್ನ
ತುಂಬಿಕೊಂಡಿರತಕ್ಕಂಥ ತುಂಬಿದ ಚೀಲ ಹಡದ ತಂದೆ ತಾಯಿಗಳು, ಮನೆಯೊಳಗೆ ಹಿರಿಯರು. ಅದಕ್ಕೆ ಅವ್ರ ಮಾತನ್ನು ಎಂದೂ ಮೀರಬಾರದು, ಎಂದೂ ಮೀರಬಾರದು. ಒಬ್ಬ ತಾಯಿ ಸಾಯುವಾಗ ಏನಂದ್ಲು ಅಂತಂದ್ರೆ, ಹೇಳ್ತಾಳೆ ಒಬ್ಬನಿಗೆ, ಮಗ ಈಗಿನ ಮಕ್ಕಳು ಹೆಂಗಿರ್ತಾವ ಅನ್ನೋದನ್ನು ನೋಡಿಕೊಂಡು ಆ ತಾಯಿ ಒಂದು ಮಾತು ಹೇಳಿದ್ಲು. ಏನಂತಂದ್ರ, ಸತ್ತ ನಂತರ ಎಷ್ಟು ಹತ್ತಿರ ಆಗುವುದೇನಪ್ಪ, ಸತ್ತ ನಂತರ ಎಷ್ಟು ಹತ್ತಿರ ಆಗುವುದೇನು, ಸಾಯುಕಿತ ಮೊದಲು ಸತ್ತ ಮೇಲೆ ಕಣ್ಣೀರಿಟ್ಟು ಏನು ಪ್ರಯೋಜನ. ಇದ್ದಾಗ ಹಿರಿಯರನ್ನು ಗೌರವಿಸಬೇಕು, ಹಿರಿಯರ ಜೊತೆಗೆ ಪ್ರೀತಿಯಿಂದ ಮಾತನಾಡಬೇಕು. ತಂದೆ ತಾಯಿಗಳ ಹತ್ತಿರ ಕುಳಿತ 5 ನಿಮಿಷ ಮಾತಾಡಕ್ಕೆ ಟೈಮ್ ಇಲ್ಲ, ಸತ್ತ ನಂತರ ಉಳ್ಳಾಡಿ ಹತ್ತಿರ ಆಗುವುದೇನು ತಮ್ಮ, ಆಗುವುದೇನು. ನಮ್ಮ ಪೂರ್ವಜರನ್ನ ನಾವು ಭಾಳಷ್ಟು ಜಾಗರೂಕತೆಯಿಂದ ಇರೋ ತನಕ ನಾವು ಕಾಪಾಡಬೇಕು, ಇರೋ ತನಕ ಅವರನ್ನು ಗೌರವಿಸಬೇಕು. ಹಂಗ ಹಿರಿಯರ ಮಾತುಗಳನ್ನು ಕೇಳವು. ಎದ್ದು ಕೂಡಲೇ ಹಿರಿಯರು ನೋಡಿರ್ಬೇಕಾರ. ಈಗ ನಮ್ಮ ತಾಯಂದಿರಿದಾರ ಭಾಳ ಮಂದಿ ಹೆಣ್ಮಕ್ಳು, 70-80 ವರ್ಷದವ್ರು, ನೀವೇನಿದಿರಲ್ಲ, ಒಬ್ಬರು ಎದ್ದು ಕೂಡಲೇ ಸ್ನಾನ ಮಾಡ್ಲಾರ್ದ ಬಾಯಾಗ ನೀರು ಹಾಕಂಗಿಲ್ಲ ಹೆಣ್ಮಕ್ಳು ಭಾಳ ಮಂದಿ. ಜಳಕ ಮಾಡ್ಲಾರ್ದ ಬಾಯಾಗ ನೀರು ಹಾಕ್ತಿದ್ದಿಲ್ಲ ನಮ್ಮ ಹಿಂದಿನ ಮಂದಿ. ಹೆಣ್ಮಕ್ಳು ಎದ್ದು ಕೂಡಲೇ ಎಲ್ಲ ಕೆಲಸ ಬಿಟ್ಟು ಮುಂಜಾನೆ ಎದ್ದು ಕೂಡಲೇ ನಸುಕಿನಾಗ ಹೇಳ್ತಾರ ಅವರು. ಎದ್ದು ಕೂಡಲೇ ಫಸ್ಟ್ ಕೆಲಸ ಅಂತಂದ್ರೆ ಸ್ವಚ್ಛ ಮನಿ ಕಸ ಹೊಡೆಯೋ, ಮನಿ ಕಸ ಹೊಡೆದು ಅಂಗಳ ಕಸ ಹೊಡೆಯೋದು, ಇವೆಲ್ಲ ಮಾಡಬೇಕು. ಇವೆಲ್ಲ ಏನು ಮಾಡ್ಬೇಕಂತಂದ್ರ, ಮಣಿ ಕಸ ಹೊಡೆಯೋದು, ಅಂಗಳ ಕಸ ಹೊಡೆಯೋದು ಹೆಣ್ಣು ಮಕ್ಕಳ ಕೆಲಸ. ಎದ್ದು ಕೂಡಲೇ ಹೆಂಗೆ ಮಾಡ್ಬೇಕಂತಂದ್ರ, ಈ ಮಣಿ ಮುಂದೆ ಏನು ನೀವು ಕಸ ಹೊಡಿತೀರಲ್ಲ, ಅದ ನಿಮ್ಮ ಮಣಿ ಅಂತ ತಿಳ್ಕೊಬೇಡ್ರಿ, ಅದು ಭಗವಂತನ ದೇವಾಲಯ ಅಂತ ತಿಳ್ಕೊರಿಪ್ಪ. ನಿಮ್ಮ ಮಣಿನೇ. ನೀವು ನಮ್ಮ ಮಣಿ ಕಸ ಹೊಡ್ಯಾಕತ್ತೀವಿ, ನಮ್ಮ ಮನ್ಯಾಗ ಕೆಲಸ ಮಾಡಾಕತ್ತೀವಿ ಅಂತ ಅನ್ಕೋಬೇಡ್ರಿ. ಏನಂತಂದ್ರ, ಬಾಗಿಲು ಮುಂದೆ ಏನು ಹೊರಗೆ ಬಂದಿರ್ತೀರಲ್ಲ, ಕಸ ಹೊಡೆದು ನೀರು ಹೊಡೆದು ರಂಗೋಲಿ ಹಾಕ್ತಿರ್ತೀರಲ್ಲ, ಬಾಗಿಲು ಎದುರಿಗೆ ನಿಂತಾಗ ಒಂದು ಮಾತನ್ರಿ, ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಬಸವೇಶ, ನಂದೇನದಪ್ಪ ಜಗತ್ತಿನೊಳಗ, ಈ ಮನೆ ನಿಂದು, ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನಿನ್ನು, ಮನೆಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ನಿನ್ನೂ ಪರಮಾತ್ಮ. ನಾ ಇಲ್ಲಿ ಏನಂತಂದ್ರ, ತೊಡೆ ದಿವಸ ಈ ಮನ್ಯಾಗ ಬಾಡಿಗೆ ಇರ್ತನೋ ಯಪ್ಪ, ನಾನು ತೊಡೆ ದಿವಸ ಈ ಮನ್ಯಾಗ ಬಾಡಿಗೆ ಇರ್ತೀನಿ. ಇದು ದೇವಾಲಯ. ಅದಕ್ಕೆ ಯಾವುದೋ ಒಂದು ಸಿನಿಮಾದಾಗ ಹಾಡ್ಯಾರ ನೋಡ್ರಿ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮಣಿ ಅದು ಭಗವಂತನ ವಾಸಸ್ಥಾನ ಅಂತ ತಿಳ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ಕೋಂತ, ಅವನಿಗೆಲ್ಲ ಸಮರ್ಪಣೆ ಮಾಡ್ಕೋಂತ ಕಸ ಹೊಡಿಬೇಕು, ಅವನ್ ನೆನೆಸ್ಕೋಂತ ಹೇಳ್ಬೇಕು. ನಮ್ಮ ಮಂದಿ ಹಂಗಿಲ್ರಿ, ಎದ್ದು ಕೂಡಲೇ ಬೈಕೋತನ ಹೇಳೋದು, ಮಕ್ಕಳನ್ನು ಬೈಕೋತ ಹೇಳೋದು. ಹೇಳ್ರಿ, ಟೈಮ್ 7 ಆಗೈತಿ 8 ಆಗೈತಿ ಹೇಳ್ರಿ, ಸಾಲಿ ಟೈಮ್ ಆಗೈತಿ ಹೇಳ್ರಿ, ಕಸ ಹೊಡಿ ಹೇಳ್ರಿ, ಪರ್ಸಿ ಒರೆಸಿ ಹೇಳ್ರಿ. ಅವನು ಹಂಗ ಬಿದ್ದ ನೋಡಿನ, ಅವ ಎದ್ರ ಇವು ಗಂಡುಗ ಬೇಡ. ಎದ್ದು ಕೂಡಲೇ ಅದು ಬೇಡ. ಎದ್ದು ಕೂಡಲೇ ಏನು ಮಾಡ್ಬೇಕಂದ್ರ, ಹೇ ಪಾಂಡುರಂಗ, ಹೇ ಪರಮಾತ್ಮ, ಹೇ ಸದ್ಗುರುನಾಥ, ಇದೆಲ್ಲವೂ ನಿನ್ನದಪ್ಪ ಅಂತ ತಿಳ್ಕೊಂಡ ನೀವು ಹೇಳಬೇಕು. ಬೈಕೋಂತ ಯಾವ ಮಣಿಯೊಳಗೆ ಮುಂಜಾನೆ ಎದ್ದು ಕೂಡಲೇ ಬೈಗಳು ಪ್ರಾರಂಭ ಆಗ್ತಾವ, ಯಾವ ಮಣಿಯೊಳಗೆ ಮುಂಜಾನೆ ಎದ್ದು ಕೂಡಲೇ ಕಣ್ಣೀರು ಪ್ರಾರಂಭ ಆಗ್ತಾವ, ಯಾವ ಮಣಿಯೊಳಗೆ ಮುಂಜಾನೆ ಎದ್ದು ಕೂಡಲೇ ದೇವರಿಗೆ ಜಾಗಿಲ್ಲ, ಭಗವಂತ ನಾಮಸ್ಮರಣೆ ಇಲ್ಲ, ಆ ಮನೆತನಕ್ಕೆ ಆಯುಷ್ಯ ಇಲ್ಲ, ಬೇಗನೆ ಆ ಮನೆತನ ಅಳಗಾಲಾಗಿ ಹೋಗ್ತದೆ. ಎಷ್ಟೋ ಮನೆತನ ಸರ್ವನಾಶ ಆಗಿ ಹೋಗ್ಯಾವ. ಯಾಕಂದ್ರೆ ಆ ಮನೆಯಲ್ಲಿ ಪರಮಾತ್ಮನಿಗೆ ಜಾಗಿಲ್ಲದಕ್ಕೆ, ಪರಮಾತ್ಮನಿಗೆ ಜಾಗಿಲ್ಲದಕ್ಕೆ. ಅದಕ್ಕೆ ಮುಂಜಾನೆ ಎದ್ದು ಕೂಡಲೇ ನಮ್ಮ ತಾಯಂದಿರು ಏನಂತಂದ್ರೆ, ಸ್ನಾನ ಮಾಡಲಾರ್ದ ಬಾಯಾಗ ಒಂದು ಹನಿ ನೀರು ಹಾಕಂಗಿಲ್ಲ,
ಹುಡುಗರಿಗೆ ಹೇಳ್ತಿರ್ತಾರೆ ಅವ್ರ ಹೆಣ್ಣು ಹುಡುಗರಿಗೆ. ಅಕಸ್ಮಾತ್ ಆ ಹೆಣ್ಣು ಹುಡುಗರು ಜಳಕ ಲೇಟ್ ಮಾಡಿದಂದ್ರೆ, ಮೊದಲು ಜಳಕ ಮಾಡು, ಮೊದಲು ಜಳಕ ಮಾಡೋ, ಆ ನಂತರ ದೇವ್ರಿಗೆ ಹೋಗ್ಬಾ. ಭಾಳ ಶಾಣ್ಯರ್ರಿ ಹೆಣ್ಣು ಮಕ್ಕಳು. ನೀವು ಅದಿರಂತ ನಮ್ಮದೆಲ್ಲ ಬಾಳೆ ನಡೆದದ. ನೀವಿರ್ಲಿಲ್ಲ ಅಂದ್ರೆ ಇವರೆಲ್ಲ ನಾ ಅಂತಾರ. ಕರೆ ಒಂದು ತೊಡೆ ದಿವಸ ಊರಿಗೆ ಹೋಗ್ರಲ್ಲ, ನೋಡಕ್ಕೆ ಆ ಮನಿ ಹೆಂಗಾಗಿರ್ತೈತೆ, ಅಲ್ಲ ದೇವ್ರ ಗುಡಿ ಆಗಿರ್ತೈತೆ. ಅದು ಒಂದು ತೊಡೆ ದಿವಸ ಊರಿಗೆ ಹೋಗಿದ್ರಂದ್ರೆ ಆ ಮನಿ ನೋಡ್ರಿ ನೀವು, ಏನು ಮನ್ಯಾಗ ಹೆಣ್ಣು ಮಕ್ಕಳಿದ್ರೆ ಮಹಾಲಕ್ಷ್ಮಿ ಇದ್ದಂಗ, ಮನಿಯೊಳಗೆ ಹೆಣ್ಣು ಮಕ್ಕಳಿದ್ರೆ ಮಹಾಲಕ್ಷ್ಮಿ ಇದ್ದಂಗ. ನಿಮ್ಗೆ ಗೊತ್ತಿರ್ಬೇಕು, ಯಾರಿಗೆ ಹೆಣ್ಣು ಮಗಳು ಹುಟ್ಟುತ್ತಾಳಲ್ಲ, ಹುಟ್ಟಿದ ದಿನಾನೇ ಭಗವಂತನಿಗೆ ನೀವು ಸಮರ್ಪಣೆ ಮಾಡ್ಬೇಕು. ಯಾಕಂದ್ರೆ ನಿನ್ನ ಹೊಟ್ಟಿಲೆ ಒಬ್ಬ ಲಕ್ಷ್ಮಿ ಹುಟ್ಟಿ ಬಂದ್ಲಪ್ಪ. ಯಾವಾಗ ನಿನ್ನ ಮನೆಯೊಳಗ ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬರ್ತಾಳ, ಆವತ್ತಿನಿಂದ ನಿನ್ನ ಜೇಬ ಎಂದೂ ಖಾಲಿ ಆಗಂಗಿಲ್ಲ, ನಿನ್ನ ಕಿಶೆ ಎಂದೂ ಖಾಲಿ ಆಗಂಗಿಲ್ಲ. ಯಾವತ್ತ ಅದೇ ಹೆಣ್ಣು ಮಗಳು ದೊಡ್ಡವಳಾಗಿ ಮದುವೆ ಮಾಡಿಕೊಂಡು ಇನ್ನೊಬ್ಬರ ಮನೆಗೆ ಹೋಗ್ತಾಳಲ್ಲ, ಆಕೆ ಆದ ನಂತರ ನಿನ್ನ ಕಿಶೆ ಖಾಲಿ 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 ಆಗ್ತದೆ. ಯಾರು ತಂದೆ ಅಂತ ನೀವೇನದಿರಲ್ಲ, ಅಪ್ಪಗಳು ಹೆಣ್ಣು ಮಕ್ಕಳಿಗೆ ಏನೂ ಅನ್ನಬೇಡ್ರಿ. ಯಾಕಂದ್ರೆ ಲಕ್ಷ್ಮಿ ಇದ್ದಂಗ ಆ ಹೆಣ್ಣು ಮಗಳು. ಹಡದ ಅಪ್ಪನ ಮ್ಯಾಗ ಎಷ್ಟು ಕಾಳಜಿ ಇರ್ತಾಳೆ ಹೆಣ್ಣು ಮಗಳಂತಂದ್ರ, ಬಾಗಿಲಿಗೆ ನಮಸ್ಕಾರ ಮಾಡ್ತಾಳಕ್ಕೆ ಹೋಗುವಾಗ, ಹೊಸ್ತಾಗಿ ಹೋಗುವಾಗ ಅಪ್ಪನ ಮನೆಯ ಬಾಗಿಲಿಗೆ ನಮಸ್ಕಾರ ಮಾಡಿ ಕಣ್ಣೊಳಗೆ ನೀರು ತರ್ತಾಳೆ. ಯಾಕಂದ್ರ ದೇವರಿಗೆ ಬೇಡ್ತಾಳಕ್ಕೆ, ಹೇ ಪರಮಾತ್ಮ, ನಾನು ಈ ಮನೆಯೊಳಗೆ ಹುಟ್ಟಿ ಈ ಮನೆಯೊಳಗೆ ಬೆಳೆದೀನಿ, ನಮ್ಮಪ್ಪ ನನ್ನ ಇಷ್ಟು ದೊಡ್ಡವಳನ್ನಾಗಿ ಮಾಡ್ಯಾನ, ಮುಂದೊಂದು ದಿನ ನಾ ಹೋದ ನಂತರ ನಮ್ಮಪ್ಪನ ಕೈ ಬಿಡಬೇಡ ಯಪ್ಪ ಅಂತ ಬಾಗಿಲಿಗೆ ನಮಸ್ಕಾರ ಮಾಡಿ, ಇನ್ನು ಮೇಲತ್ತ ಈ ಬಾಗಿಲ ನನಗೆ ಎರುವಾತಲ್ಲ ಅಂತ ಅಳ್ತಾಳ ಆ ಹೆಣ್ಣು ಮಗಳು. ಮನೆ ಬಿಟ್ಟು ಹೋಗುವಾಗ ಅಳ್ತಾಳ ಹೆಣ್ಣು ಮಗಳು. ತವ್ರ ಮನೆಯಿಂದ ಹೋಗುವಾಗ ಪೀತಾಂಬರ ಉಟ್ಟುಕೊಂಡು ಜೀವಂತ ಹೋಗ್ತಾಳ ಗಂಡನ ಮನೆಗೆ. ಆದ್ರೆ ಗಂಡನ ಮನೆಯಿಂದ ಹೆಣನ ಹೊರಗೆ ಬರ್ಬೇಕು ಹೆಣ್ಣು ಮಗಳು. ಜೀವಂತ ಆ ಮನೆ ಬಿಟ್ಟು ನೀವು ಎಲ್ಲಿಯೂ ಹೋಗಬಾರ್ದು. ಹೊರಗೆ ಹೋಗುದಂದ್ರೆ ಹೆಣನ ಹೋಗ್ಬೇಕು. ಅಂದ್ರೆ ಇದರ ಅರ್ಥ ಏನು? ಗಂಡನ ಮನೆ ಅಂದ್ರೆ ಶಾಶ್ವತವಾದ ಮನೆ, ಶಾಶ್ವತವಾದ ಮನೆ. ಹೆಣ್ಣು ಮಕ್ಕಳಿಗೆ ಅಷ್ಟು ಚಂದ ಕಲಿಸ್ತಾರ ಅವ್ರು. ಯಾಕಂತಂದ್ರೆ ಅವರಿಗೆ ಪರಿಜ್ಞಾನದ ಹೆಣ್ಣು ಮಕ್ಕಳಿಗೆ ಏನು, ನನ್ನ ಮಗಳು ಇನ್ನೊಬ್ಬರ ಕೈಯಾಗ ಹೋಗಿ ಬಾಳೆ ಮಾಡ್ಬೇಕಲ್ಲ, ನನ್ನ ಮಗಳು ಇನ್ನೊಬ್ಬಳ ಕೈಯೊಳಗ ಅತ್ತಿ ಮಾವ ಗಂಡ ಅವರೆಲ್ಲರ ಮಧ್ಯದೊಳಗೆ ಬದುಕಬೇಕಲ್ಲ ನನ್ನ ಮಗಳು. ಅದಕ್ಕೆ ತಾಯಿ ಯಾರ ಸಲುವಾಗಿ ಬದುಕಿರ್ತಾಳಂದ್ರೆ ಹೆಣ್ಣು ಮಕ್ಕಳ ಸಲುವಾಗಿ. ನನ್ನ ಮನೆತನದ ಗಣತೆ ಹೋಗಬಾರ್ದು, ನನ್ನ ಗಂಡನಿಗೆ ಅಪಕೀರ್ತಿ ಬರಬಾರದು. ನಮ್ಮ ಮನೆತನಕ್ಕೆ ನನ್ನ ಗಂಡ, ನನ್ನ ಗಂಡನ ಅಪ್ಪ, ನನ್ನ ಮಾವ, ಈ ಮನೆತನಕ್ಕೆ ಏನೋ ಒಂದು ಗಣತೆ ಗೌರವ ಉಳಿಸಿಕೊಂಡು ಬಂದಾರಲ್ಲ, ಅದು ಎಂದೂ ಹಾಳಾಗಬಾರ್ದಂತ ಹೇಳಿ ಮಗಳು ಗಂಡನ ಮನೆಗೆ ಹೋಗೋ ತಕ ಆಕಿ ಹಿಂಗ ಕಲಿಸ್ತಾಳ, ಹಿಂಗ ಕಾಡ್ತಾಳ, ಹಿಂಗ ಬೈತಾಳ. ಎದ್ರ ಸಲುವಾಗಿ ಅಂತಂದ್ರೆ ಹೆಣ್ಣು ಮಗಳ ಮ್ಯಾಗ ತಾಯಿ ದ್ವೇಷದಿಂದ ಅಲ್ಲ, ಇನ್ನೊಬ್ಬರ ಮನ್ಯಾಗ ಹೋಗಿ ನನ್ನ ಮಗಳು ಬದುಕೆ ಕೈ ಅದಾಳಂತಂದ್ರೆ ಅಲ್ಲಿ ಚಂದಂಗೆ ಬಾಳೆ ಮಾಡಲಿ, ಹುಟ್ಟಿದ ಮನೆಯ ಕೀರ್ತಿ ತರಬೇಕು, ಕೊಟ್ಟ ಮನೆ ಕೀರ್ತಿ ತರಬೇಕು ನನ್ನ ಮಗಳಂತ ತಿಳ್ಕೊಂಡು ಮಕ್ಕಳಿಗೆ ಬೈತಾರೆ, ಹೆಣ್ಣು ಮಕ್ಕಳಿಗೆ ಬೈತಾರೆ. ಅಂದಾಗ ಹೆಣ್ಣು ಮಕ್ಕಳು ಇನ್ನೊಬ್ಬರ ಮನ್ಯಾಗ ಹೋಗಿ ಅವ್ರ ಅಂದದ್ದನಿಸ್ಕೊಂಡು, ಅವ್ರು ಹಾಕಿದ್ದು ತಿಂದು, ಅವರು ಕೊಟ್ಟದ್ದು ಉಟ್ಕೊಂಡು, ಏನಾದರೂ ಗಂಡನ ಮನೆಯೊಳಗೆ ನೋವ ದುಃಖ ಕಷ್ಟಗಳಿದ್ದು ಅಂತಂದ್ರೆ ತಾಯಿ ಮುಂದೆ ಹೇಳಂಗಿಲ್ಲ. ಯಾಕ? ನಾ ಇಲ್ಲಿ ಆರಾಮಿಲ್ಲ ಅನ್ನೋದು ನಮ್ಮ ಅಪ್ಪಗೆ ಗೊತ್ತಾತಂದ್ರೆ ನಮ್ಮಪ್ಪ ಮೂಲೆ ಕೂತಿ ಯಾರಿಗೆ ಹೇಳಾರ್ದ ಅಳ್ತಾನ, ಯಾರಿಗೆ ಹೇಳಾರ್ದ ಅಳ್ತಾನಂತ ಹೇಳಿ ಮಗಳು ಅಪ್ಪನ ಮುಂದೆ ಹೇಳಂಗಿಲ್ಲ. ನಮ್ಮಪ್ಪ ಖುಷಿ 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 ಇರ್ಬೇಕು ಯಾವತ್ತು, ನಮ್ಮಪ್ಪ ಯಾವತ್ತು ನಗುಮುಖದಿಂದ ಇರ್ಬೇಕಂತ ಮಗಳಿಗೆ ಎಷ್ಟು ನೋವಾದ್ರೂ ಅಪ್ಪನ ಮುಂದೆ ಹೇಳಂಗಿಲ್ಲ. ಅಷ್ಟು ಚಂದ ಕಲಿಸಿರ್ತಾಳೆ ತಾಯಿ. ನೀವು ನಿಮ್ಮ ಗಂಡುಗಳಿಗೆ ಕಲಿಸಿರೋ ಯಪ್ಪ,
ಅವ್ರು ಹೆಂಗೆ ಅವ್ರ ಹೆಣ್ಣು ಮಕ್ಕಳಿಗೆ ಕಲಿಸ್ತಾರ ಹಂಗೆ ನೀವು ನಿಮ್ಮ ಗಂಡು ಮಕ್ಕಳಿಗೆ ಕಲಿಸಿದ್ರಿ ಅಂದ್ರೆ ಭಾಳ ಶುದ್ಧ ಆಗ್ತಾವ.